ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ನ NRI ವೀಕ್ಷಕರಿಗೋಸ್ಕರವೇ ಇರೋ ಸ್ಪೆಷಲ್ ಎಪಿಸೋಡ್ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರೋ ಯುದ್ಧ ಈಗ ನಮ್ಮ NRIಗಳ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಒಂದು ಕಡೆ ಪ್ರಾಣಕ್ಕೆ ಅಪಾಯ ಎದುರಾಗುತ್ತ ಅನ್ನೋ ಆತಂಕ, ಇರಾನ್ನಿಂದ ಭಾರತೀಯರನ್ನ ಬೇರೆ ದಾರಿಯಲ್ಲಿ ಕರ್ಕೊಂಡ್ಬರ್ಲಾಗ್ತಿದೆ. ಇರಾನ್ನಲ್ಲಿದ್ದಂತಹ NRIಗಳನ್ನ, ಭಾರತೀಯರನ್ನ. ಇನ್ನೊಂದ್ ಕಡೆ ದುಬೈನಲ್ಲಿರೋ NRIಗಳು, ಸೌದಿಲಿರೋ NRIಗಳು, ಎಂಟೈರ್ ಮಿಡಲ್ ಈಸ್ಟ್ ನಲ್ಲಿರೋ NRIಗಳು, ಹತ್ತತ್ರ 1 ಕೋಟಿ NRIಗಳು, ಅವ್ರಿಗೂ ಕೂಡ ಭಾರಿ ಯುದ್ಧದ ಭೀತಿ ಕಾಡ್ತಾ ಇದೆ. ಚಿನ್ನ ಮಾರಿ ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ತುಂಬಾ ಜನ. ಫ್ಲೈಟ್ ಟಿಕೆಟ್ ರೇಟ್ ಗಗನಕ್ಕೆ ಮುಟ್ಟಿದ್ರೆ ನಮ್ಮವರ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ವಾಪಸ್ ಇಂಡಿಯಾ ಕಡೆಗೆ ಬರ್ತಾ ಇದೆ. ಆದ್ರೆ ಮತ್ತೊಂದ್ ಕಡೆ ಇನ್ನೊಂದು ಆಯಾಮ ಕೂಡ ಇರುತ್ತಲ್ವಾ. ಇಷ್ಟೆಲ್ಲ ಯುದ್ಧ ನಡೀತಿರೋ ಟೈಮ್ನಲ್ಲೂ ಕೂಡ ಸಾವೇನೋ ಇಲ್ಲಿದ್ರೆ ಬರಲ್ವಾ, ಎಲ್ಲಿದ್ರೂ ಬರುತ್ತೆ ಅಂತ ಹೇಳಿ, ನಮಗೆ ಕೆಲಸ ಬೇಕು ಅಂತ ಹೇಳಿ ನಮ್ಮ ಯುವ ಜನತೆ ಗಲ್ಫ್ಗೆ ಹೋಗೋದು ಕಂಟಿನ್ಯೂ ಕೂಡ ಆಗಿದೆ. ಅದು ನಿರುದ್ಯೋಗದ ರಿಯಾಲಿಟಿಯನ್ನ ಕೂಡ ಬಿಚ್ಚಿಡ್ತಾ ಇದೆ. ಹಾಗೂ ಅಲ್ಲಿ ಸಿಗೋ ಬೆಟರ್ ಆಪರ್ಚುನಿಟಿಗಳನ್ನ ಜನ ರಿಜೆಕ್ಟ್ ಮಾಡ್ತಿಲ್ಲ ಅನ್ನೋದನ್ನ ಕೂಡ ತೋರಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಯುದ್ಧದ ಅಪ್ಡೇಟ್ ಸೇರಿದ ಹಾಗೆ ದೇಶ ವಿದೇಶದ ಎಲ್ಲ ಇಂಟ್ರೆಸ್ಟಿಂಗ್ NRI ಸ್ಪೆಸಿಫಿಕ್ ಸುದ್ದಿಯನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮೊದಲನೇ ಸುದ್ದಿ ಗಲ್ಫ್ನಿಂದ. ಇರಾನ್ನಲ್ಲಿ ಯುದ್ಧ ತಾರಕಕ್ಕೇರಿರೋದ್ರಿಂದ ಅಲ್ಲಿ ಸಿಲುಕಿರೋ ಸುಮಾರು 9,000 ಭಾರತೀಯರಿಗೆ ನಮ್ಮ ವಿದೇಶಾಂಗ ಇಲಾಖೆ ಸೇಫ್ ಎಕ್ಸಿಟ್ ಪ್ಲಾನ್ ರೆಡಿ ಮಾಡಿದೆ. ಡೈರೆಕ್ಟ್ ಆಗಿ ಇರಾನ್ನಿಂದ ಫ್ಲೈಟ್ ತರೋಕೆ ಕಷ್ಟ ಇರೋದ್ರಿಂದ ರಸ್ತೆ ಮಾರ್ಗವಾಗಿ ಪಕ್ಕದ ರಾಷ್ಟ್ರಗಳಾದ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾಗೆ ಕಳಿಸಿ ಅಲ್ಲಿಂದ ಭಾರತಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದಕ್ಕೆ ಬೇಕಾದ ವೀಸಾ ಮತ್ತು ಬಾರ್ಡರ್ ಕ್ರಾಸಿಂಗ್ ಸಪೋರ್ಟ್ ಸರ್ಕಾರನೇ ಕೊಡ್ತಾ ಇದೆ. ಆಲ್ರೆಡಿ ತುಂಬಾ ಜನ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ. ಸೊ ಇರಾನ್ನಿಂದ ಹೊರ ಬರಬೇಕು ಅಂತ ಅನ್ಕೊಂಡಿರೋರು ದಯವಿಟ್ಟು ಇಂಡಿಯನ್ ಎಂಬಸಿ ಕೊಟ್ಟಿರೋ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿ. ಏನೋ ಪಶ್ಚಿಮ ಏಷ್ಯಾ ಯುದ್ಧ ನಡೀತಾ ಇದ್ರು ಕೂಡ ಗಲ್ಫ್ ರಾಷ್ಟ್ರಗಳಿಗೆ ಕೆಲಸಕ್ಕೆ ಹೋಗೋಕೆ ನಮ್ಮ ಇಂಡಿಯನ್ಸ್ ಹಿಂದೇಟು ಹಾಕ್ತಾ ಇಲ್ಲ. ದಿಲ್ಲಿಯಲ್ಲಿರೋ ವೀಸಾ ಸೆಂಟರ್ಗಳ ಮುಂದೆ ಇವಾಗಲೂ ಕೂಡ ಉದ್ದನೆಯ ಕ್ಯೂನೇ ಇದೆ. ಇಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ಸಾಯ್ತೀವಿ. ಯುದ್ಧ ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಹೋಗುತ್ತೆ. ಇಲ್ಲಿ 10,000 ಸಿಕ್ಕರೆ ಅಲ್ಲಿ 45,000 ಊಟ ವಸತಿ ಎಲ್ಲ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮನೆ ಕಟ್ಟೋಕೆ, ತಂಗಿ ಮದುವೆ ಮಾಡೋಕೆ ಗಲ್ಫ್ಗೆ ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ ಅಂತ ತುಂಬಾ ಯುವ ಜನತೆ ಹೇಳಿರೋದನ್ನ ನಾವು ನೋಡ್ತಾ ಇದೀವಿ. ಇದೇ ಹೊತ್ತಲ್ಲಿ ಗಲ್ಫ್ ನಲ್ಲಿ ಕೆಲಸ ಮಾಡ್ತಿರೋ ನಮ್ಮ NRIಗಳಿಗೆ ಡಾಬರ್, ಮಾರಿಕೋ, ಟಾಟಾ, ರಿಲಯನ್ಸ್ ನಂತ ದೊಡ್ಡ ಕಂಪನಿಗಳು ಫುಲ್ ಸಪೋರ್ಟ್ ಮಾಡ್ತವೆ. ನೌಕರರ ಸೇಫ್ಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ವರ್ಕ್ ಫ್ರಮ್ ಹೋಮ್ ಅಥವಾ ಎಕ್ಸ್ಟೆಂಡೆಡ್ ಲೀವ್ಸ್ ರಜೆಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ದುಬೈನಲ್ಲಿ ಫ್ಲೈಟ್ ಇಲ್ಲದೆ ಅತಂತ್ರರಾಗಿದ್ದ 125ಕ್ಕೂ ಅಧಿಕ ಭಾರತೀಯರಿಗೆ ಯೋಗೇಶ್ ದೋಶಿ ಅನ್ನೋ ಉದ್ಯಮಿ ತಮ್ಮ 64 ಅಪಾರ್ಟ್ಮೆಂಟ್ಗಳಿರೋ ಬಿಲ್ಡಿಂಗ್ ಅನ್ನ ಬಿಟ್ಟುಕೊಟ್ಟು ಊಟ ವಸತಿ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಇಂಡಿಯನ್ ಪೀಪಲ್ಸ್ ಫೋರಂ UAE ಮತ್ತು ದುಬೈನಲ್ಲಿರೋ ಭಾರತೀಯ ರಾಯಭಾರ ಕಚೇರಿಯ ಸಹಯೋಗದೊಂದಿಗೆ ಈ ನೆರವನ್ನ ಕೊಡಲಾಗಿದೆ. ಇನ್ನು ಯುದ್ಧ ಜಾಸ್ತಿ ಆಗ್ತಿದ್ದ ಹಾಗೆ ಮುಖ್ಯವಾಗಿ ದುಬೈನಲ್ಲಿರೋ NRIಗಳು ಸೇಫ್ ಆಗೋಕೆ ಚಿನ್ನ ಮಾರಿ ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ಸ್ ಬರೋಕ್ ಶುರುವಾಗಿವೆ. ದುಬೈ ಗೋಲ್ಡ್ ಸೌಕ್ನಲ್ಲಿ ಡೈಲಿ 100ಕ್ಕೂ ಅಧಿಕ ಇಂಡಿಯನ್ಸ್ ಬಂದು ಡಿಸ್ಕೌಂಟ್ಗೆ ಒಪ್ಪಿಕೊಂಡು ಚಿನ್ನದ ಬಿಸ್ಕೆಟ್ ಮತ್ತು ಒಡವೆಗಳನ್ನ ಮಾರ್ತಾ ಇದ್ದಾರೆ. ಅಂಗಡಿಯವರು ದಿನಕ್ಕೆ ಸುಮಾರು 1 kg ಚಿನ್ನವನ್ನ 583-589 ದಿರ್ಹಂಗೆ ಖರೀದಿ ಮಾಡ್ತಿದ್ದಾರೆ. ದಿರ್ಹಂ ಮುಂದೆ ರೂಪಾಯಿ ಮೌಲ್ಯ 24.85 ರೂಪಾಯಿನಿಂದ 25.16 ರೂಪಾಯಿಗೆ ಕುಸಿತಿರೋದ್ರಿಂದ ಜನ ಚಿನ್ನ ಮಾರಿ ಆ ದುಡ್ಡನ್ನ ಓವರ್ಸೀಸ್ ಬ್ಯಾಂಕ್ಗಳಲ್ಲಿ ಇಡ್ತಾ ಇದ್ದಾರೆ ಅಥವಾ ಇಂಡಿಯಾಗೆ ಕಳಿಸ್ತಾ ಇದ್ದಾರೆ. ಯುದ್ಧದ ಟೆನ್ಷನ್ ಅಲ್ಲಿ ಚಿನ್ನವನ್ನ ಫ್ಲೈಟ್ ನಲ್ಲಿ ತರೋದು ಕಷ್ಟ. ಆದರೆ ಆನ್ಲೈನ್ ಮೂಲಕ ದುಡ್ಡನ್ನು ಈಸಿಯಾಗಿ ಹುಟ್ಟೂರಿಗೆ, ತವರು ಮನೆಗೆ ಟ್ರಾನ್ಸ್ಫರ್ ಮಾಡ್ಬೋದು ಭಾರತಕ್ಕೆ ಅನ್ನೋದು ತುಂಬಾ ಜನರ ಲೆಕ್ಕಾಚಾರ. ಅಗೇನ್ ಈ ರೀತಿ ಮಾಡಿ ಅಂತ ನಾವು ನಿಮಗೆ ಹೇಳ್ತಾ ಇಲ್ಲ ಸ್ನೇಹಿತರೆ. ಈ ರೀತಿ ಟ್ರೆಂಡ್ ಶುರುವಾಗಿದೆ ಅನ್ನೋ ನ್ಯೂಸ್ ಸುದ್ದಿ ನಿಮಗೆ ತಲುಪಿಸ್ತಾ ಇದೀವಿ ಅಷ್ಟೇ. ಇದ್ರ ಬಗ್ಗೆ ನೀವೇ ವಿಮರ್ಶೆ ಮಾಡ್ಕೋಬೇಕು, ಯಾವುದು ಬೆಟರ್ ವೇ ಅಂತ ಹೇಳಿ. ಏನೋ ಮಿಡಲ್ ಈಸ್ಟ್ ಯುದ್ಧದ ಬಿಸಿ ಈಗ ಫ್ಲೈಟ್ ಟಿಕೆಟ್ಸ್ ಮೇಲೂ ಕೂಡ ಬಿದ್ದಿದೆ. ನಮ್ಮ NRIಗಳ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಏವಿಯೇಷನ್ ಫ್ಯೂಲ್ ಬೆಲೆ ಜನವರಿಯಿಂದ ಬರೋಬ್ಬರಿ ಡಬಲ್ ಆಗಿದ್ದು ಪ್ರತಿ ಬ್ಯಾರಲ್ಗೆ $173 ತಲುಪಿದೆ. ಈ ಲಾಸ್ ಕವರ್ ಮಾಡ್ಕೊಳ್ಳೋಕೆ ಏರ್ ಇಂಡಿಯಾ ಸೇರಿದ ಹಾಗೆ ಪ್ರಮುಖ 7 ಏರ್ಲೈನ್ಸ್ ಟಿಕೆಟ್ ರೇಟ್ ಜಾಸ್ತಿ ಮಾಡ್ತಿವೆ. ಮಾರ್ಚ್ 12ರಿಂದಲೇ ಅನ್ವಯ ಆಗೋ ಹಾಗೆ ಏರ್ ಇಂಡಿಯಾ ವೆಸ್ಟ್ ಏಷ್ಯಾ, ಆಫ್ರಿಕಾ ಮತ್ತು ಸೌತ್ ಈಸ್ಟ್ ಏಷ್ಯಾ ರೂಟ್ಗಳಲ್ಲಿ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟಿಕೆಟ್ಗಳ ಮೇಲೆ ಫ್ಯೂಲ್ ಸರ್ಚಾರ್ಜ್ ಹಾಕ್ತಿವೆ. ಇಂಧನದ ಹೊರೆಯನ್ನ ಪ್ಯಾಸೆಂಜರ್ಸ್ ಮೇಲೆ ತಳ್ತಾ ಇದ್ದಾರೆ. ಊರಿಗೆ ಬರೋಕೆ ಪ್ಲಾನ್ ಮಾಡ್ತಿರೋರು ಎಕ್ಸ್ಟ್ರಾ ದುಡ್ಡು ಕೊಡೋಕೆ ರೆಡಿ ಆಗಬೇಕಾಗುತ್ತೆ. ಏನು ಇರಾನ್ ಯುದ್ಧದ ಟೆನ್ಷನ್ ಮತ್ತೆ ಅಮೆರಿಕನ್ ಎಕಾನಮಿಯ ಅನಿಶ್ಚಿತತೆಯಿಂದಾಗಿ ದುಬೈ, ಲಂಡನ್ ಕಡೆ ಪ್ರಾಪರ್ಟಿ ತಗೋತಾ ಇದ್ದ NRIಗಳು ಈಗ ವಾಪಸ್ ಭಾರತದ ಕಡೆಗೆ, ಇಲ್ಲಿನ ರಿಯಲ್ ಎಸ್ಟೇಟ್ ಕಡೆಗೆ ಕೆಲವರು ಮುಖ ಮಾಡಿದ್ದಾರೆ. ಈಗಿನ ಗ್ಲೋಬಲ್ ಟೆನ್ಷನ್ ನಿಂದ ಬೆಂಗಳೂರು, ಮುಂಬೈ, ಹೈದರಾಬಾದ್ನ ಮನೆಗಳಿಗೆ NRIಗಳಿಂದ ಭಾರಿ ಎನ್ಕ್ವೈರೀಸ್ ಬರೋಕ್ ಶುರುವಾಗಿವೆ. ಟೋಟಲ್ ಭಾರತದ ಹೌಸಿಂಗ್ ಡಿಮಾಂಡ್ ನಲ್ಲಿ 15-20% ಪಾಲು NRIಗಳದೇ ಇದೆ.
ಅದರಲ್ಲಿ 60% ಈ ಮಿಡಲ್ ಈಸ್ಟ್ ಭಾಗದಿಂದಲೇ ಬರ್ತಾ ಇದೆ. ಒಟ್ಟಿನಲ್ಲಿ ಗ್ಲೋಬಲ್ ಟೆನ್ಷನ್ ನಿಂದ ಭಾರತದ ರಿಯಲ್ ಎಸ್ಟೇಟ್ಗೆ ಮಾತ್ರ ಡಿಮಾಂಡ್ ಬಂದಿರೋಂಗ್ ಕಾಣಿಸ್ತಾ ಇದೆ. ಈಗ ಅಮೆರಿಕದ ಕಡೆಗೆ ಬರೋಣ. ಇಲ್ಲಿ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರೋ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ಗೆ ಟ್ರಂಪ್ ಸರ್ಕಾರ ಶಾಕ್ ಕೊಟ್ಟಿದೆ. ಮಾರ್ಚ್ 1, 2026ರಿಂದ ಅನ್ವಯ ಆಗೋ ಹಾಗೆ US ಸ್ಮಾಲ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೊಡೋ ಬಿಸ್ನೆಸ್ ಲೋನ್ಗಳು ಕೇವಲ ಅಮೆರಿಕನ್ ಸಿಟಿಸನ್ಸ್ಗೆ ಮಾತ್ರ ಸಿಗುತ್ತೆ. ಬಿಸ್ನೆಸ್ನಲ್ಲಿ 100% ಓನರ್ಶಿಪ್ ಅಮೆರಿಕನ್ ಸಿಟಿಸನ್ಸ್ ಕೈಯಲ್ಲೇ ಇರಬೇಕು. ಟ್ಯಾಕ್ಸ್ ಕಟ್ಟಿ 15 ವರ್ಷ ಗ್ರೀನ್ ಕಾರ್ಡ್ಗೆ ಕಾಯೋ ನಮಗೆ ಲೋನ್ ಇಲ್ವಾ ಅಂತ ಇಂಡಿಯನ್ ಕಮ್ಯುನಿಟಿ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ವಾಷಿಂಗ್ಟನ್ DCಯ ವರ್ಲ್ಡ್ ವಾರ್ II ಮೆಮೋರಿಯಲ್ ಹತ್ತಿರ ಮಧು ರಾಜು ಅನ್ನೋ ಭಾರತದ ಟೆಕ್ಕಿ ಡ್ಯಾನ್ಸ್ ಮಾಡಿದ್ದು ಗಲಾಟೆ ಕಾರಣ ಆಗಿದೆ. ಇದು ಹುತಾತ್ಮರಿಗೆ ಮಾಡ್ತಿರೋ ಅಗೌರವ, ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಈ ಮನುಷ್ಯನಿಗೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಕೆನಡಾದಲ್ಲಿದ್ದ ಮಹಿಳೆಯೊಬ್ಬರು ಈತನ ಕಂಪನಿಗೆ ಟ್ಯಾಗ್ ಮಾಡಿ ತೆಗೆದುಹಾಕಿ ಈತನ ಜಾಬ್ನಿಂದ ಅಂತ ಬೆದರಿಕೆ ಹಾಕಿದ್ರು. ಇದರಿಂದ ಹೆದರಿ ಈ ರಾಜು ಅವರು ತಮ್ಮ ಅಕೌಂಟನ್ನು ಡಿಲೀಟ್ ಮಾಡಿ ಕ್ಷಮೆಯಾಚನೆ ಕೂಡ ಮಾಡಿದ್ದಾರೆ. ಆದರೆ ನಮ್ಮ ಭಾರತದ ನೆಟಿಸನ್ಸ್ ಸುಮ್ಮನಾಗಲಿಲ್ಲ. ಆ ಮಹಿಳೆಯನ್ನ ಹುಡುಕಿ ಟ್ರೇಸ್ ಮಾಡಿ ಆಕೆಗೆ ಆನ್ಲೈನ್ನಲ್ಲಿ ಕ್ಲಾಸ್ ತಗೊಳ್ತಿದ್ದಾರೆ. ಅಷ್ಟೊಂದು ಗಲಾಟೆ ಮಾಡೋಂಥದ್ದು ಏನಿತ್ರಿ ಅವ್ರು ಚೂರು ಡ್ಯಾನ್ಸ್ ಮಾಡಿದಕ್ಕೆ ಅಂತ ಹೇಳಿ ಆ ಮಹಿಳೆಗೇನೆ ಕ್ಲಾಸ್ ತಗೊಳ್ತಿದ್ದಾರೆ. ಕೆನಡಾ ಸರ್ಕಾರ ಹೊಸದಾಗಿ TR to PR ಟೆಂಪ್ರರಿನಿಂದ ಪರ್ಮನೆಂಟ್ ರೆಸಿಡೆನ್ಸಿಗೆ ಪಾತ್ವೇ ಶುರು ಮಾಡಿದೆ. ಗ್ರಾಮೀಣ ಭಾಗದಲ್ಲಿ ಡಿಮಾಂಡ್ ಇರೋ ಕೆಲಸ ಮಾಡ್ತಿರೋ 33,000 ಜನರಿಗೆ ಡೈರೆಕ್ಟ್ PR ಕೊಡ್ತಾ ಇದೆ. ಇದು 2 ವರ್ಷದ ಒನ್ ಟೈಮ್ ಆಫರ್. ಏಪ್ರಿಲ್ನಲ್ಲಿ ಫುಲ್ ಡೀಟೇಲ್ಸ್ ಬರುತ್ತೆ. ನಿಮ್ಮ ವೀಸಾ ಎಕ್ಸ್ಪೈರ್ ಆಗ್ತಾ ಇದ್ರೆ ಈ ಸ್ಕೀಮ್ನಲ್ಲಿ ಅವಕಾಶ ಇದೆಯಾ ಅಂತ ಚೆಕ್ ಮಾಡ್ಬೋದು. ಆಸ್ಟ್ರೇಲಿಯಾ ಸರ್ಕಾರ ತನ್ನ ಪೋಸ್ಟ್ ಸ್ಟಡಿ ವರ್ಕ್ ವೀಸಾ ಫೀಸ್ನ ಡೈರೆಕ್ಟ್ ಆಗಿ ಡಬಲ್ ಮಾಡಿದೆ. $2,300 ಇದ್ದ ಫೀಸ್ ಈಗ $4,600ಗೆ $2.5 ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆ ಡಿಪೆಂಡೆಂಟ್ಸ್ಗೂ ಅಂದರೆ ನಿಮ್ಮ ಜೊತೆಗೆ ಬರ್ತಾ ಇರೋರಿಗೂ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕು. ಇದು ಕೆನಡಾ, UK, ನ್ಯೂಜಿಲೆಂಡ್ಗಿಂತಲೂ ದುಬಾರಿಯಾಗಿ ಪ್ರಪಂಚದಲ್ಲೇ ಕಾಸ್ಟ್ಲಿ ಆಗ್ತಾ ಇದೆ. ನ್ಯೂಜಿಲೆಂಡ್ ಸರ್ಕಾರ ಹೊಸದಾಗಿ ಶಾರ್ಟ್ ಟರ್ಮ್ ಗ್ರಾಜ್ಯುಯೇಟ್ ವರ್ಕ್ ವೀಸಾ ತರ್ತಾ ಇದೆ. ಓದು ಮುಗಿದ ಮೇಲೆ ಕೆಲಸ ಹುಡುಕೋಕೆ 6 ತಿಂಗಳ ಓಪನ್ ವರ್ಕ್ ಪರ್ಮಿಟ್ ಸಿಗುತ್ತೆ. ಹಾಗೆ ಈಗಿರೋ ಪೋಸ್ಟ್ ಸ್ಟಡಿ ವರ್ಕ್ ವೀಸಾದಲ್ಲಿ ಪಾರ್ಟ್ನರ್ ಅಥವಾ ಮಕ್ಕಳನ್ನ ಆರಾಮಾಗಿ ಕರೆಸ್ಕೊಳ್ಬೋದು. ಆದರೆ ಲೈಫ್ ಟೈಮ್ನಲ್ಲಿ ಒಂದೇ ಒಂದು ಸಲ ಈ ವೀಸಾ ಸಿಗೋದು ಅನ್ನೋದು ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಅಮೆರಿಕ, ಇನ್ನೊಂದಷ್ಟು ಕೆಲ ರಾಷ್ಟ್ರಗಳು ವಲಸಿಗರು ಹೊರ ಹೋಗಿ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ರೆ, ಸ್ಪೇನ್ ಮಾತ್ರ ಉಲ್ಟಾ ಹೋಗ್ತಾ ಇದೆ. ಲೀಗಲ್ ರೆಸಿಡೆನ್ಸಿ ಇಲ್ಲದ ಅಂದರೆ ದಾಖಲೆಗಳಿಲ್ಲದ ವಲಸಿಗರಿಗೂ ಇನ್ನು ಮುಂದೆ ಸ್ಪೇನ್ನಲ್ಲಿ ಫ್ರೀ ಹೆಲ್ತ್ ಕೇರ್ ಅಂತ ಸರ್ಕಾರ ಘೋಷಿಸಿದೆ. ಬರೀ ಅನ್ಡಾಕ್ಯುಮೆಂಟೆಡ್ ವಲಸಿಗರಿಗೆ ಮಾತ್ರ ಅಲ್ಲ, ಸ್ಪೇನ್ಗೆ ವಾಪಸ್ ಬರ್ತಿರೋ ಸ್ಪ್ಯಾನಿಷ್ ಸಿಟಿಸನ್ಸ್, ಬೇರೆ ರಾಷ್ಟ್ರಗಳಲ್ಲಿ ನೆಲೆಸಿ ಟೆಂಪ್ರರಿಯಾಗಿ ಸ್ಪೇನ್ಗೆ ಬಂದಿರೋರು ಮತ್ತೆ ಅವರ ಫ್ಯಾಮಿಲಿಗೂ ಕೂಡ ಈ ಫ್ರೀ ಮೆಡಿಕಲ್ ಕೇರ್ ಸಿಗುತ್ತೆ. ಮತ್ತೊಂದು ಕಡೆ ಯುರೋಪಿಯನ್ ಯೂನಿಯನ್ ಮಾತ್ರ ಅಕ್ರಮ ವಲಸಿಗರ ವಿರುದ್ಧ ಸ್ಟ್ರಿಕ್ಟ್ ಆಗ್ತಾ ಇದೆ. ಅಸೈಲಂ ಆಶ್ರಯ ಮನವಿ ಅದು ರಿಜೆಕ್ಟ್ ಆದವರನ್ನ ಯುರೋಪಿಯನ್ ಯೂನಿಯನ್ ಒಳಗೆ ಬಿಡೋದಿಲ್ಲ. ಬದಲಾಗಿ ಹೊರ ದೇಶದಲ್ಲಿರೋ ರಿಟರ್ನ್ ಹಬ್ಗಳಿಗೆ ಶಿಫ್ಟ್ ಮಾಡೋಕೆ ಹೊಸ ಬಿಲ್ ಪಾಸ್ ಮಾಡ್ತಿದೆ. ವಾಪಸ್ ಹೋಗೋಕ್ಕಾಗಲ್ಲ ಅಂತ ಹಠ ಹಿಡಿದ್ರೆ ಡಿಟೆನ್ಷನ್, ಜೈಲಿಗೆ ಹಾಕ್ತಾರೆ. 2025ರಲ್ಲಿ ಆಲ್ರೆಡಿ ಇರ್ರೆಗ್ಯುಲರ್ ಎಂಟ್ರಿ 26% ಮತ್ತು ಅಸೈಲಂ ಅಪ್ಲಿಕೇಶನ್ 20% ಕಮ್ಮಿಯಾಗಿದೆ. ಆದರೆ ವಾಪಸ್ ಹೋಗಿ ಅಂತ ಆರ್ಡರ್ ಆದವರಲ್ಲಿ ಆ್ಯಕ್ಚುಲಿ ಬರೀ 20% ಜನ ಮಾತ್ರ ತಾಯ್ನಾಡಿಗೆ ವಾಪಸ್ ಹೋಗ್ತಿದ್ದಾರೆ. ಇದನ್ನು ಸರಿ ಮಾಡೋಕೆ ಸ್ಟ್ರಿಕ್ಟ್ ರೂಲ್ಸನ್ನು ತರಲಾಗ್ತಿದೆ. ಜಪಾನ್ ಸರ್ಕಾರ ವೀಸಾ ಹಾಗೂ ರೆಸಿಡೆನ್ಸಿ ಫೀಸ್ನ ಗರಿಷ್ಠ ಮಿತಿಯನ್ನು 10ರಿಂದ 30 ಪಟ್ಟು ಜಾಸ್ತಿ ಮಾಡೋಕೆ ಹೊರಟಿದೆ. ವೀಸಾ ಎಕ್ಸ್ಟೆಂಡ್ ಮಾಡೋ ಫೀಸ್ 10,000ದಿಂದ 1 ಲಕ್ಷ ಯೆನ್ಗೆ ಮತ್ತು PRಗೆ ಅಪ್ಲೈ ಮಾಡೋ ಫೀಸ್ 3 ಲಕ್ಷ ಯೆನ್ಗೆ ಏರಿಕೆಯಾಗಲಿದೆ. ಜೊತೆಗೆ 2029 ಒಳಗಡೆ ವೀಸಾ ಫ್ರೀ ಎಂಟ್ರಿಗೆ ಜೆಸ್ಟಾ ಆನ್ಲೈನ್ ಅಪ್ರೂವಲ್ ಸಿಸ್ಟಮ್ ತರ್ತಾ ಇದ್ದಾರೆ. ಕೊರಿಯಾದಲ್ಲಿ ಕೆಲಸಗಾರರ ಭಾರಿ ಶಾರ್ಟೇಜ್ ಇರೋದ್ರಿಂದ ಹೊಸ ಇಮಿಗ್ರೇಷನ್ ಪಾಲಿಸಿಯನ್ನು ಘೋಷಿಸಲಾಗಿದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಫೀಲ್ಡ್ನವರಿಗೆ ಟಾಪ್ ಟೈರ್ ವೀಸಾ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ಇರೋರಿಗೆ K ಕೋರ್ ವೀಸಾ ಕೊಡ್ತಾ ಇದ್ದಾರೆ. ರೀಜನಲ್ ಏರಿಯಾಗಳಲ್ಲಿ ಸೆಟಲ್ ಆದರೆ ಮಕ್ಕಳ ಆರೈಕೆ ಸೌಲಭ್ಯನೂ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧದಿಂದಾಗಿ ಭಾರತದ ಸ್ಟೂಡೆಂಟ್ಸ್ ಈಗ MBBS ಓದೋಕೆ ಫಿಲಿಪೈನ್ಸ್ ಕಡೆಗೆ ಮುಖ ಮಾಡ್ತಿದ್ದಾರೆ. ಅಮೆರಿಕ ಸ್ಟೈಲ್ ಸಿಲೆಬಸ್, ಇಂಗ್ಲಿಷ್ ಪಾಠ ಮತ್ತು ಪೂರ್ತಿ ಕೋರ್ಸ್ಗೆ ಬರೀ 25ರಿಂದ 35 ಲಕ್ಷ ರೂಪಾಯಿ ಆಗುತ್ತೆ. ಇಲ್ಲಿ ಕಂಪೇರ್ ಮಾಡಿದ್ರೆ ಕಮ್ಮಿ ಆಗ್ತಿದೆ, ಇಲ್ಲಿನ ಪ್ರೈವೇಟ್ ಸೀಟ್ಗೆ ಕಂಪೇರ್ ಮಾಡಿದ್ರೆ ಅಂತ ಆ ಕಡೆ ಮುಖ ಮಾಡಿದ್ದಾರೆ. ಇದೇ ವಾರ ಅಲ್ಲಿಂದ ಬರೋಬ್ಬರಿ 1,015 ಇಂಡಿಯನ್ ಸ್ಟೂಡೆಂಟ್ಸ್ ಡಾಕ್ಟರ್ಸ್ ಆಗಿ ಪಾಸ್ ಔಟ್ ಆಗಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಈ ವಾರದ NRI ಸ್ಪೆಸಿಫಿಕ್ ಸಂಚಿಕೆ NRI ಕಾರ್ನರ್. ಎಲ್ಲೇ ಇರಿ, ಸೇಫ್ ಆಗಿರಿ, ಹುಷಾರಾಗಿರಿ. ಮುಂದಿನ ವಾರ ಮತ್ತೆ ಸಿಗೋಣ. ನಮಸ್ತೆ.